ಇವತ್ತು ನಮ್ಮ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರವನ್ನು ಇಟ್ಕೊಂಡು ಅದೇ ರೀತಿ ಸಂಜೆ ನಮ್ಮ ಭದ್ರಾವತಿ ಕ್ಷೇತ್ರದಲ್ಲಿ ಪ್ರವಾಸಗಳು ಈಗಾಗಲೇ ಜೋಡಣೆ ಆಗಿದೆ. ವಾತಾವರಣ ದಿನದಿಂದ ದಿನಕ್ಕೆ ಒಂದು ಒಳ್ಳೆ ರೀತಿಯಂತ ಒಂದು ಸ್ಪಂದನೆ ಜನರಿಂದ ಸಿಗ್ತಾ ಇದೆ. ನಿನ್ನೆ ಶಿವಮೊಗ್ಗ ನಗರದಲ್ಲೂ ಕೂಡ ಒಂದು 12 ವಾರ್ಡ್ಗಳಲ್ಲಿ ಪ್ರವಾಸಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದೆ ನಾನು, ನಮ್ಮ ಚನ್ನಬಸಪ್ಪನವರು. ತುಂಬ ಒಳ್ಳೆ ರೀತಿಯಿಂದ ಸ್ಪಂದನೆ ಸಿಗ್ತಾ ಇದೆ. ಯಾವಾಗಲೂ ಕೂಡ ಸಹಜವಾಗಿ ಚುನಾವಣೆಯ ನಾಮಪತ್ರವನ್ನು ಸಲ್ಲಿಸೋಕ್ಕಿಂತ ಹಿಂದಿನ ದಿನ ಅಂದರೆ ನಾನು ನಾಡಿದ್ದು ಆ್ಯಕ್ಚುಲಿ 18ನೇ ತಾರೀಕು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ಬೆಳಗ್ಗೆ ರಾಯರ ಮಠಕ್ಕೆ ಹೋಗಿ ತದನಂತರ ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ಪೂಜೆಯನ್ನು ಮುಗಿಸ್ಕೊಂಡು ಅಲ್ಲಿಂದ ಪ್ರಚಾರವನ್ನು ಶುರು ಮಾಡ್ತಾ ಇದ್ದೀವಿ. ನಾಳೆ ನಮ್ಮ ಪುರಸಭಾ ಸದಸ್ಯನಾಗಿ ಮಾಡಿದಂಥ, ಶಾಸಕನಾಗಿ ಮಾಡಿದಂಥ ಶಿಕಾರಿಪುರದಲ್ಲಿ ಹುಚ್ಚರಾಯ ಸ್ವಾಮಿಯ ಸನ್ನಿಧಾನದಲ್ಲಿ ನಾಳೆ ಬೆಳಗ್ಗೆ ಪೂಜೆಯನ್ನು ಮುಗಿಸ್ಕೊಂಡು ನಮ್ಮ ತಂದೆ ಯಾವಾಗಲೂ ಕೂಡ ನಾಮಪತ್ರವನ್ನು ಸಲ್ಲಿಸೋಕ್ಕಿಂತ ಮೊದಲು ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ಮುಗುಳುಗೆರೆಯಲ್ಲಿ ಯಾವಾಗಲೂ ಕೂಡ ಪೂಜೆನ ಮಾಡಿಸ್ತಾರೆ. ಆ ಪದ್ಧತಿ ನಮ್ಮ ಕುಟುಂಬದಲ್ಲಿ ಮಧ್ಯದಿಂದ ಕೂಡ ಇದೆ. ಅಲ್ಲಿ ಪೂಜೆನ ಮುಗಿಸ್ಕೊಂಡು ನಾಳೆ ಬಂದು ಮತ್ತು ನಾಳೆ ವಿಶೇಷವಾಗಿ ರಾಮನವಮಿ ಇರೋದ್ರಿಂದ ಕೆಲವು ದೇವಸ್ಥಾನಗಳಿಗೆ ಹೋಗಿ ಬರುವಂಥ ಕಾರ್ಯಕ್ರಮಗಳು. ಹೀಗಾಗಿ ನಾಡಿದ್ದು ಎಲ್ಲರ ಆಶ್ರಯದಿಂದ ಒಂದು ಒಳ್ಳೆಯ ರೀತಿಯಂಥ ಒಂದು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಇಡೀ ಕ್ಷೇತ್ರದ ಜನ ಬರ್ತಾರೆ, ಭಾಗವಹಿಸ್ತಾರೆ ಅಂತ ವಿಶ್ವಾಸ ಇದೆ ಸರ್. ನಿನ್ನೆ DCM ಬಂದಿದ್ರು DK ಶಿವಕುಮಾರ್. ರಾಘವೇಂದ್ರ ಅವರು ಯಾವುದೇ ಕೆಲಸ ಮಾಡಿಸಿಲ್ಲ, ಯಾವ ನೈತಿಕತೆ ಇದೆ ಓಟ್ ಕೇಳೋದಕ್ಕೆ? MPM ಫ್ಯಾಕ್ಟ್ರಿಗೆ ಕೊನೆ ಮಳೆ ಹೊಡೆದಂಥವ್ರು ಕಾಂಗ್ರೆಸ್ ಪಕ್ಷ. ಇವ್ರು ನನ್ನ ಕಡೆಗೆ ಬೆರಳು ತೋರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನನಗೊಂದು ಬೆರಳು ತೋರಿಸ್ಬೇಕು, 4 ಬೆರಳು ಅವ್ರಿಗೆ ತೋರಿಸ್ತಾ ಇರುತ್ತೆ. ಎರಡನೇದು ಅವ್ರು ಮಾಡಿರೋಂಥ ಆರೋಪ ಅರಣ್ಯ ಹಕ್ಕು ಸಮಿತಿಯ ವಿಚಾರದಲ್ಲಿ. ಅರಣ್ಯ ಹಕ್ಕು ಸಮಿತಿ ಜಾರಿ ತಂದಿದ್ದು ಈ ಪುಣ್ಯಾತ್ಮರೇ ತಾನೆ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳು ಇದ್ದಾಗ. ಅದಾದ್ಮೇಲೆ ಮತ್ತೆ 10 ವರ್ಷ ಮನಮೋಹನ್ ಸಿಂಗ್ ದೇಶ ಪ್ರಧಾನಮಂತ್ರಿಗಳು ಇದ್ರು ತಾನೆ. ಆ ಸಂದರ್ಭ ಮಾಡಬೇಕಾಗಿತ್ತು. ಅವರು ಮಾಡುವಂಥ ಅವಕಾಶಗಳು ಇದ್ದಿದ್ರೆ 25 ವರ್ಷಕ್ಕೆ ಇಳಿಸುವಂಥ ಅವಕಾಶಗಳು ಇದ್ದಿದ್ರೆ ಇಳಿಸ್ಬೇಕಾಗಿತ್ತು. ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ರೈಟ್ಸನ್ನು ಕೊಡುವಂಥದ್ದು 1980ವರೆಗೂ ಕೂಡ ಅವರಿಗೆ ಅವಕಾಶಗಳು ಇದ್ದರೂ ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ರಾಜ್ಯ ಸರ್ಕಾರದ ಚೌಕಟ್ಟಲ್ಲೇ ಇತ್ತು. ನಿಮ್ಮ ನಾಯಕರೇ ಶಿವಮೊಗ್ಗ ಆಡಳಿತವನ್ನು ಮಾಡಿದ್ರು, ನಿಮ್ಮ ನಾಯಕರೇ ಎಲ್ಲರೂ ಎಲ್ಲ ಕಡೆ ಇದ್ರಿ. ಹಾಗಾಗಿ ಒಂದು ಹಾಸ್ಯಾಸ್ಪದ ಅವ್ರು ಮಾತಾಡ್ತಿರೋದು. ಗೌರವಂತ DK ಶಿವಕುಮಾರ್ ಅವ್ರ ಬಗ್ಗೆ ಗೌರವ ಇದೆ. ಪಾಪ ಶಿವಮೊಗ್ಗದ ಪಾಪ ಸಮಸ್ಯೆಗಳು ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಯಾರೋ ಪಕ್ಕದವರು ಬಂದು ಹೇಳಿದ್ದಾರೆ, ಅದನ್ನು ಹೇಳಿದ್ದಾರೆ ಅಂತ ಅನ್ಸುತ್ತೆ ಸರ್ ನನಗೆ. ಆಮೇಲೆ ಬಿಜೆಪಿ ಅವರು ಭಾವನೆ ಮೇಲೆ ಚುನಾವಣೆ ಮಾಡ್ತಿದ್ದಾರೆ, ನಮ್ಮ ಬದುಕಿನ ಚುನಾವಣೆ ಅಂತ ಹೇಳಿದ್ದಾರೆ. ಭಾವನೆ ಇದ್ದಾಗ ಮಾತ್ರ ಬದುಕಿರಕ್ಕೆ ಸಾಧ್ಯ. ಇವತ್ತು ಭಾವನೆ ಇದ್ದಿದ್ದಕ್ಕೆ ರಾಮ ಮಂದಿರ ನಿರ್ಮಾಣ ಆಯಿತು, ಅದರಿಂದ ಬದುಕು ಕೂಡ ಕಟ್ಟುವಂಥ ಕೆಲಸ ಆಗ್ತಾ ಇದೆ ಸರ್. ಭಾವನೆ ಇದ್ದಿದ್ದಕ್ಕೆ ಇವತ್ತು ಆರ್ಟಿಕಲ್ 370 ಅಂತ ವಾಪಸ್ ತೆಗೆದುಕೊಂಡಿದ್ದಕ್ಕೆ ಕೆಲಸನೇ ಅಲ್ಲ. ಭಾವನೆ ಇದ್ದಾಗ ಮಾತ್ರ ಬದುಕಿದ್ದಕ್ಕೆ ಸಾಧ್ಯ. ಹಾಗೆ ಭಾವನೆ ಇಲ್ಲದಂಥ ಕಾಂಗ್ರೆಸ್ ಪಕ್ಷಕ್ಕೆ ಅವರೇ ಒಪ್ಕೊಂಡ ಹಾಗೆ ಬರೀ ಬದುಕನ್ನು ನೋಡ್ತಾ ಇದ್ದಾರೆ. ನಾನು ಅದನ್ನೇ ಯಾವಾಗಲೂ ಕೂಡ ಹೇಳೋದು, ಜೀವನದಲ್ಲಿ ಅವರ ಆಡಳಿತದಲ್ಲಿ ಬಡತನವನ್ನ ಪ್ರೀತಿ ಮಾಡ್ಕೊತ ಬಂದರೆ ಹೊರತು ಬಡವರನ್ನು ಪ್ರೀತಿ ಮಾಡುವಂಥ ಕೆಲಸವನ್ನ ಮಾಡಲಿಲ್ಲ. ಬಡತನ ಪ್ರೀತಿ ಮಾಡಿದ್ರೆ ಭಾವನೆ ಇದೆ ಅಂತ ನಾನು ಹೇಳ್ಬೋದಿತ್ತು. ಹಾಗಾಗಿ ಬಡವರಾಗೇ ಇರಬೇಕು, ನಾವು ಹೇಳಿ ಜಾಗದಲ್ಲಿ ಹೆಬ್ಬೆಟ್ಟನ್ನ ಒತ್ತಬೇಕು, ಆಡಳಿತವನ್ನ ಮಾಡಬೇಕು. ಗೌರವಂತ ಅಂಬೇಡ್ಕರ್ ಜಿಯವರ ಭಾವಚಿತ್ರನ ಇಟ್ಕೊಂಡು ದೇಶವನ್ನ ನಡೆಸ್ಕೊಂಡು ಬಂದ್ರು. ಇವತ್ತು ಜನ ಇವತ್ತು ಭಾವನೆ ಇಲ್ಲದಂಥ ಈ ಒಂದು ಕಾಂಗ್ರೆಸ್ಸಿಗೆ, ಬದುಕಿನ ಬಗ್ಗೆನೂ ಕೂಡ ಗೊತ್ತಿಲ್ಲದಂಥ ಕಾಂಗ್ರೆಸ್ ಪಕ್ಷಕ್ಕೆ, ಇಂದಿರಾ ಗಾಂಧಿ ಅವರ ಕಾಲದಲ್ಲಿ 2/3 ಮೆಜಾರಿಟಿ ಇದ್ದಂಥ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಲೋಕಸಭೆಯಲ್ಲಿ ಅಧಿಕೃತವಂತ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಕಳ್ಕೊಳ್ಳುವಂಥ ದುಸ್ಥಿತಿ ಬಂದಿದೆ. ಅಂದರೆ ಇವ್ರ ಭಾವನೆ ಮತ್ತು ಬದುಕು ಎರಡೂ ಕೂಡ ಇಲ್ಲದಕ್ಕೆ ಇವತ್ತು ಈ ಸ್ಥಿತಿ ಬಂದಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.